ವೀರೇಶ್ವರ, ನಮ್ಗೆ ಯಾಕಪ್ಪ ಈ ಶಿಕ್ಷೆ ಕೊಡ್ತಿದೀಯ? ನನ್ನ ಗಂಡ ಯಾವುದೇ ತಪ್ಪು ಮಾಡದೆ ಅವರನ್ನ ಕಟ್ಟಾಕಿ ಹೊಡೆದ್ರು ಆ ಧನಂಜಯ ರಾಕ್ಷಸರು. ಅಂತ ರಾಕ್ಷಸರನ್ನ ಸಂಹಾರ ಮಾಡೋಕೆ ಈ ಭೂಮಿ ಮೇಲೆ ನೀನು ಅವತರಿಸಿ ಯಾವಾಗಪ್ಪ ಬರ್ತೀಯ? ಯಾವಾಗ ಬರ್ತೀಯ? ಬನ್ನಿ ಸ್ವಾಮಿ, ಬನ್ನಿ. 3 ದಿನವಾದ್ರೂ ನನ್ನ ಮಗ ಕಾಣಿಸ್ತಾ ಇಲ್ಲ. ಎಲ್ಲೋಗಿದ್ದಾನೆ, ಹೇಗಿದ್ದಾನೆ ಅಂತನೂ ಗೊತ್ತಿಲ್ಲ. ಹೇಳಿ ಸ್ವಾಮಿ, ಎಲ್ಲೋಗಿದ್ದಾನೆ? ಛೋಟಿ, ಮಗು ಮಂಜು ಅಂತ ಕೇಳಿದರೆ ಏನು ಹೇಳಲಿ ಛೋಟಿ? ಯಾವ ಕಡೆ ಹುಡುಕಿದರೂ ನನ್ನ ಮಗನ ಬಗ್ಗೆ ಒಂದು ಸುಳಿವು ಸಿಗ್ತಾ ಇಲ್ಲ ಛೋಟಿ, ಸಿಗ್ತಾ ಇಲ್ಲ. ಇದೇನ್ ಮಾತಾಡ್ತೀವಿ? ನಿಮ್ಮ ಮಾತು ಕೇಳ್ತಾ ಇದ್ರೆ ಎಂತ ತಾಯಿ ಕರಳು ಕಿತ್ತು ಬಂದಾಗ ಆಗ್ತಿದೆ. ನೋಡಿ, ಹೇಗಾದ್ರೂ ಮಾಡಿ ನನ್ನ ಮಗನನ್ನು ಹುಡುಕಿ ಕೊಡಿ. ಎಲ್ಲಿ ಅಂತ ಹುಡುಕಲಿ ಜ್ಯೋತಿ? ಯಾವ ಕಡೆ ಅಂತ ಹುಡುಕಲಿ? ಎತ್ತ ಕಡಿದರು ನೋಡಿದರು ನನ್ನ ಮಗನ ಬಗ್ಗೆ ಒಂದು ಸುಳು ಸಿಗುತ್ತಾ ಇಲ್ಲ ಜ್ಯೋತಿ, ಸಿಗ್ತಾ ಇಲ್ಲ. ಹುಡುಕಿ ಹುಡುಕಿ ಕಣ್ಣಲ್ಲಿ ನೀರು ತುಂಬಿ ಕಣ್ಣು ಕಾಣದೆ ಇದ್ದಾಗ ಎಲ್ಲಿ ಅಂತ ಹುಡುಕಲಿ ಜ್ಯೋತಿ? ಯಾವ ಕಡೆ ಅಂತ ಹುಡುಕಲಿ? ಅಯ್ಯೋ ಕಂದ, ಮಗು ಎಲ್ಲಪ್ಪ ಇದೆಯಾ? ನೀನು ಹೇಗಿದೆಯಾ? ಎಲ್ಲಿದೆಯಾ? ಮಗು ಮಂಜು ದಿನನಿತ್ಯ ಶಾಲೆಗೆ ಹೋಗಿ ಬರೋದನ್ನು ಕಂಡು ನಿನ್ನ ಹೆಸರಿನ ಮೇಲೆ ನಮ್ಮ ಹೆಸರನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದೇವೆ. ಆದರೆ ಈಗ ನಿನ್ನನ್ನು ಕಳೆದುಕೊಂಡರೆ ಬದುಕುತ್ತೇವೆ ಎಂದು ತಿಳಿದಿರುವೆ ಮಂಜು. ಖಂಡಿತವಾಗಿ ಬದುಕಲಾರವು ಛೋಟಿ. ನೀನು ಒಳಗಡೆ ಹೋಗಿ ಅಣ್ಣನ ತಟ್ಟವನ್ನು ರೆಡಿ ಮಾಡಿಕೊಂಡಿದ್ದಾರೆ. ನಾನು ಹೊರಗಡೆ ಹೋಗಿ ಈಸಿದ ಬಾಟಲಿಯನ್ನು ತರುತ್ತೇನೆ. ಇಬ್ಬರು ಕೂಡಿ ಸತ್ತು ಹೋಗೋಣ ಜ್ಯೋತಿ, ಸತ್ತು.